ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ನಡೆಸುವ ಕೆಸೆಟ್ 2024ರ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಯಾವಾಗ ಬಿಡುಗಡೆಯಾಗಿದೆ, ಈ ಪರೀಕ್ಷೆಯನ್ನು ಮುಂದೂಡಬಹುದಾ, ಎಲ್ಲ ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋಗೆ ಹೊಸಬರಾಗಿದ್ದರೆ, ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಸೆಟ್ 2024ರ ಒಂದು ಪರೀಕ್ಷಾ ಸಿದ್ಧತೆ ನಡೆಸ್ತಾ ಇದ್ದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಫ್ರೀ ವಿಡಿಯೋ ಕ್ಲಾಸಸ್ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನೋಡಿ, 4ನೇ ಕ್ರಮಾಂಕದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅವರು ಕೆಸೆಟ್ ಪರೀಕ್ಷೆಯನ್ನು 24ನೇ ತಾರೀಕು ಭಾನುವಾರ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯನ್ನು ಕೂಡ 24ನೇ ತಾರೀಕು ಭಾನುವಾರ ನಡೆಸ್ತಾ ಇದ್ದಾರೆ. ಈ ಎರಡು ಪರೀಕ್ಷೆ ಕ್ಲಾಶ್ ಆಗ್ತಾ ಇದೆ. ಯಾಕೆ ಅಂತಂದರೆ, ಯಾರು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಅಂದರೆ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಯಾರು ಬರಿತಾ ಇದ್ದಾರೆ ಅಂತಹ ಕ್ಯಾಂಡಿಡೇಟ್ಸ್ ಅವರು PhD ಮಾಡಿರ್ತಾರೆ, ಆದರೆ ಕೆಸೆಟ್ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿರೋದಿಲ್ಲ. ಅಂಥವರು ಏನು ಮಾಡ್ತಾ ಇದ್ದಾರೆ, ಕೆಸೆಟ್ ಪರೀಕ್ಷೆಗೆ ನಮಗೆ ಅವಕಾಶ ವಂಚಿತರಾಗ್ತೇವೆ, ಹಾಗಾಗಿ ಕೆಸೆಟ್ ಪರೀಕ್ಷೆಯನ್ನು ಮುಂದೂಡಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಆದರೆ ಏನಾಗುತ್ತೆ, ಕೆಸೆಟ್ ಪರೀಕ್ಷೆ ಭಾಳಷ್ಟು ಸಂಖ್ಯೆಯಲ್ಲಿ ಬರೀತಾರೆ ಅಭ್ಯರ್ಥಿಗಳು, ಹಾಗಾಗಿ ಆ ಪರೀಕ್ಷೆಯನ್ನು ಮುಂದೂಡೋದು ಕಷ್ಟ ಇದೆ. ಆದರೆ ರಾಯಚೂರು ವಿಶ್ವವಿದ್ಯಾಲಯದ ಪರೀಕ್ಷೆಯ ಏನಿದೆ ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆ, ಅದನ್ನು ಮುಂದೂಡುವ ಚಾನ್ಸಸ್ಸು ಭಾಳಷ್ಟಿದೆ. ಆದರೆ ನಾವು ಒಂದು ವಾರಗಟ್ಟಲೆ ನಾವು ಕಾಯಬೇಕಾಗತ್ತೆ ಏನು ಡಿಸಿಷನ್ ಕೆದವರು ತಗೊಳ್ತಾರೆ ಅಂತ. ಸೊ ಇದಿಷ್ಟು ಮಾಹಿತಿ 24ನೇ ತಾರೀಕಿಗಿದೆ. ವಿಶ್ ಯು ಆಲ್ ದಿ ಬೆಸ್ಟ್. ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅದನ್ನು ಹೋಗಿ ಚೆಕ್ಔಟ್ ಮಾಡ್ಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.